ನೋಡಿ, ಸನ್ಯಾಸಿ ನಂಬಿ ಸಂಸಾರಿ ಕೆಟ್ಟ ಅಂತಾರೆ. ಅದೇ ರೀತಿ ಇಲ್ಲಿ ದರ್ಶನ್ ಈ ರೌಡಿ ವಿಲ್ಸನ್ ಗಾರ್ಡನ್ ನಾಗನನ್ನ ನಂಬಿ ಕೆಟ್ಟು ಬಿಟ್ಟಿದ್ದಾರೆ. ಸ್ವತಃ ಪೊಲೀಸ್ ಕಮಿಷನರೇ ದರ್ಶನ್ಗೆ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಹೇಳಿ ಕಳಿಸಿದ್ರು, ಒಳಗಡೆ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ, ಅವನ್ ಸಹವಾಸ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ, ಹಾಳಾಗ್ಬಿಡ್ತೀರಿ, ಇನ್ನೂ ಕೂಡ ನಿಮ್ ಮನ ಪರಿವರ್ತನೆ ಆಗೋದಲ್ಲ, ಇನ್ನೂ ಕೆಟ್ಟ ಅಭ್ಯಾಸಗಳನ್ನ ಮಾಡ್ಕೊಂಡ್ ಬಿಡ್ತೀರಿ, ವಿಲ್ಸನ್ ಗಾರ್ಡನ್ ನಾಗನ್ ಸಹವಾಸಕ್ಕೆ ಹೋಗ್ಬೇಡಿ ಅಂತ. ನೋಡಿ, ಚಿಕ್ಕ ಮಕ್ಕಳಿಗೆ ಒಂದು ಕುತೂಹಲ ಇರುತ್ತೆ, ಏನ್ ಮಾಡಬೇಡಿ ಅಂತಾರೋ ದೊಡ್ಡವರು ಅದನ್ನೇ ಮಾಡೋದಕ್ಕೆ ಹೋಗ್ತಾರೆ. ಇಲ್ಲೂ ಕೂಡ ದರ್ಶನ್ ವಿಚಾರದಲ್ಲೂ ಅದೇ ಆಗ್ಬಿಟ್ಟಿದೆ ಅನ್ಸುತ್ತೆ. ವಿಲ್ಸನ್ ಗಾರ್ಡನ್ ನಾಗನ್ ಸಹವಾಸ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅದೇ ರೀತಿಯಾಗಿ ಅವರು ಕೂಡ ಫಸ್ಟ್ಗೆ ನಾಗನಿಂದ ದೂರಾನೇ ಇರ್ತಾ ಇದ್ರು. ಒಳಗೆ ಹೋದಾಗ ನಾಗನ್ ಸಹವಾಸ ಏನ್ ಮಾಡ್ತಿರ್ಲಿಲ್ಲ, ಅವನ್ ಬ್ಯಾರಕ್ಕು ಇವ್ರು ಹೋಗ್ತಿರ್ಲಿಲ್ಲ, ಇವ್ರ ಪಾಡಿಗೆ ಇವ್ರು ಇದ್ರು, ಇವ್ರ ಬ್ಯಾರಕ್ಕಲ್ಲಿ ಇವ್ರು ಇರ್ತಿದ್ರು, ಇವ್ರ ಪಾಡಿಗೆ ವಾಕ್ ಮಾಡ್ತಿದ್ರು, ಊಟ ತಿಂಡಿ ಜೈಲ್ ಮೆನು ಏನಿದೆಯೋ ಅದ್ರ ಪ್ರಕಾರ ತಿಂತಾ ಇದ್ರು, ಅವ್ರ ಸಮಸ್ಯೆಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ರು. ನಾಗನ್ ಸಹವಾಸಕ್ಕೆ ಇವ್ರು ಹೋಗ್ತಾ ಇರ್ಲಿಲ್ಲ. ಆದ್ರೆ ಬ್ಯಾಡ್ ಟೈಮ್ ಅಂತ ಒಂದ್ ಇರುತ್ತೆ ನೋಡಿ, ನಾಗ ಪರಪ್ಪನ ಅಗ್ರಹಾರದಲ್ಲಿ ತಾನಾಗೆ ಬಂದು ದರ್ಶನ್ ಅವ್ರಿಗೆ ಅಂಟ್ಕೊಂಡ್ಬಿಟ್ಟ. ದರ್ಶನ್ ಜೊತೆಗಿಟ್ಕೊಂಡು ಚೇರ್ ಹಾಕಿ ಸಿಗರೇಟ್ ಸೇದಿದ್ದ ನಾಗ. ಅಂದ್ರೆ ಇಲ್ಲಿ ತಪ್ಪಿದ್ದಿದ್ದು ನಾಗನ್. ನಾಗ ತಾನೇ ಹೋಗಿ ದರ್ಶನ್ ಅವ್ರು ಸಹವಾಸ ಮಾಡ್ತಾನೆ. ದರ್ಶನ್ ಅವರು ತಾವೇ ಹೋಗಿ ವಿಲ್ಸನ್ ಗಾರ್ಡನ್ ನಾಗನ್ ಸಹವಾಸ ಮಾಡಿದ್ದಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಿದ್ರು, ಅವ್ರ ಪಾಡಿಗೆ ಅವ್ರ ಜೈಲ್ದು ಏನಿದೆ ನಿಯಮಗಳು ಅದ್ರ ಪ್ರಕಾರನೇ ಇರ್ತಾ ಇದ್ರು. ಆದ್ರೆ ವಿಲ್ಸನ್ ಗಾರ್ಡನ್ ನಾಗನಿಂದ ಇವರೆಷ್ಟೇ ದೂರ ಇದ್ರು ಕೂಡ ವಿಲ್ಸನ್ ಗಾರ್ಡನ್ ನಾಗಾನೇ ಹತ್ರ ಬರ್ತಾ ಇದ್ದ. ಏನೋ ಒಂದಿಷ್ಟು ಚೇರ್ಗಳನ್ನ ಹಾಕ್ಸ್ತಾ, 4 ಚೇರು, ಅದ್ರ ಜೊತೆಗೆ ಸಿಗರೇಟ್ ಸೇದ್ತಾ ಇದ್ದ, ಕಾಫಿ ಮಗ್ಗು ಏನೋ ಹಿಡ್ಕೊಂಡಿದ್ದ ಅವನು. ಜೊತೆಗೆ ಡಿ ಬಾಸ್ನು ಕೂಡ ಕರ್ಕೊಂಡ್ ಬಿಟ್ಟ. ಅದೇ ಫೋಟೋ ವೈರಲ್ ಆಯ್ತು. ನೀವು ನೋಡಿದ್ರಿ, ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹೀಗಾಗಿನೇ ನೀರು ನೆರಳು ಇಲ್ಲದೆ ಇರುವಂತ ಬಳ್ಳಾರಿ ಜೈಲಿಗೆ ಇವತ್ತು ದರ್ಶನ್ ಅವರು ಶಿಫ್ಟ್ ಆಗಿ ಅಲ್ಲಿ ಒಂದ್ ರೀತಿಯಾಗಿ ಕೊಳಿತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ಯಾರು? ವಿಲ್ಸನ್ ಗಾರ್ಡನ್ ನಾಗ. ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿದ್ದಾನೆ. ಸದ್ಯಕ್ಕೆ ಇವನನ್ನು ಕೂಡ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಕಮಾನ್ ಮಾಡಬೇಕು, ಆತನನ್ನು ಕೂಡ ಶಿಫ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹಿಂಡಲಗಾ ಜೈಲ್ ಅಂದ್ರೆ ಮಿನಿ ಪರಪ್ಪನ ಅಗ್ರಹಾರ ಜೈಲಿದ್ದ ಹಾಗೆ. ಅಲ್ಲಿ ಈ ರೀತಿಯಂತಹ ಆಟಗಳು ನಡೆಯೋದಿಲ್ಲ. ವಿಲ್ಸನ್ ಗಾರ್ಡನ್ ನಾಗನಿಗೆ ಜೈಲು ಹೊಸದಲ್ಲ, ಅಡ್ಜಸ್ಟ್ಮೆಂಟ್ ಕೂಡ ಹೊಸದಲ್ಲ. ಹೀಗಾಗಿನೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ತಂಗ್ ಬೇಕಾದಂಗೆ ಸೆಲೆಬ್ರೇಷನ್ ಇರ್ಬೋದು, ಬರ್ಡೇ ಸೆಲೆಬ್ರೇಷನ್ ಇರ್ಬೋದು, ಊಟ ತಿಂಡಿ ಬೇಕಾದಂಗೆ ತರಿಸ್ಕೊಂಡು ತಿಂತಿದ್ದ. ಅದೇ ರೀತಿಯಾಗಿ ದರ್ಶನ್ ಅವ್ರನ್ನು ಕೂಡ ತನ್ನ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟ. ಅವನು ಮಾಡಿದ ಎಡವಟ್ಟಿಂದಾಗಿ ಅವನು ಈ ರೀತಿಯಾಗಿ ಚೇರ್ ಹಾಕ್ಸ್ಕೊಂಡು ಸಿಗರೇಟ್ ಸೇದಿದ್ದು, ಈ ಕಾಫಿ ಮಗ್ ಹಿಡ್ಕೊಂಡಿದ್ರಿಂದಾಗಿ ದರ್ಶನ್ ಅವರಿಗೆ ಎಫೆಕ್ಟ್ ಆಯಿತು. ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ನೀರು ನೆರಳಿಲ್ಲದೆ ಇರುವಂತ, ಅಂದ್ರೆ ಕೆಲವು ಸೌಲಭ್ಯಗಳಿರುವಂತ ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕಾಯ್ತು. ಈಗ ದರ್ಶನ್ಗೆ ಹಾಗಿಲ್ಲ. ನಾಗನನ್ನ ನಂಬಿ ಕೆಟ್ಟಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನಿದ್ದಾರೆ, ಅಂದ್ರೆ ಈ ರೀತಿಯಾಗಿ ಕೆಲವೊಂದು ಸೌಲಭ್ಯಗಳನ್ನ ಇಟ್ಕೊಂಡು ನಾಗ ಏನ್ ಇಲ್ಲಿದ್ದಾನಲ್ಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ, ಆ ರೀತಿ ಸೌಲಭ್ಯಗಳು ದರ್ಶನ್ ಅವ್ರಿಗೆ ಅಲ್ಲಿ ಸಿಗ್ತಾ ಇಲ್ಲ ಬಳ್ಳಾರಿ ಜೈಲಿನಲ್ಲಿ. ಇಲ್ಲಿಯ ಪರಿಸ್ಥಿತಿಯೇ ಬೇರೆ ಬಳ್ಳಾರಿ ಜೈಲಿಂದು. ಅದೇ ರೀತಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಪರಿಸ್ಥಿತಿನೇ ಬೇರೆ. ಕುಳಿತುಕೊಳ್ಳೋದಕ್ಕೆ ಚೇರ್ಗೂ ಕೂಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾನೆ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಸದ್ಯಕ್ಕೆ ಅವರು ಚೇರ್ ಬೇಕು ಅಂತ ಮೊನ್ನೆ ಕೂಡ ಹೇಳ್ತಾ ಇದ್ರು. ನಿನ್ನೆ ಕೂಡ ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಅವರ ಪರ ವಕೀಲರು ಕೂಡ ಇದನ್ನೇ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ.